ಆತ್ಮೀಯ H16 ನ್ಯೂಸ್ ವೀಕ್ಷಕರು, ನಾನು ನಿಮ್ಮವ ಆಯಿತು ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಿಮ್ಗೆ ನೆನಪದ, ಕೊಪ್ಪಳದಲ್ಲೇ ನಿಮಗೆ ರಸ್ತೆ ಬೇಕು, ಗ್ಯಾರಂಟಿ ಬೇಕು ಅಂತಾರೆ. ರಸ್ತೆ ಬೇಕಂದ್ರೆ ಗ್ಯಾರಂಟಿ ಬಿಡ್ರಿ, ಗ್ಯಾರಂಟಿ ಬೇಕಾದ್ರೆ ರಸ್ತೆ ಬಿಡ್ರಿ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಇವರು ಯಾರು? ಬಸವರಾಜ ರಾಯರೆಡ್ಡಿ, ಅಲ್ಲಿ ಲೋಕಲ್ MLA. ಜೊತೆಗೆ ಇವರು ನಮ್ಮ ಸಿದ್ದರಾಮಯ್ಯನವರ ಎಕನಾಮಿಕ್ ಅಡ್ವೈಸರಿ ಬೋರ್ಡ್ದಲ್ಲಿದ್ದಂಥ ವ್ಯಕ್ತಿ, ಭಾಳ ರೆಸ್ಪಾನ್ಸಿಬಲ್ ಪರ್ಸನ್. ಅವ್ರಿಗೆ ಮಾತಾಡಿದ ತಕ್ಷಣ ಸಹಜವಾಗಿ ಯಾರಿಗಾದ್ರೂ ಸಂಶಯ ಬರ್ತದೆ, ಏನು ರೀ ಫಂಡ್ ಇಲ್ಲ ಏನು ಅಂತೇಳಿ, ಖಜಾನೆ ಖಾಲಿ ಆಗೈತೇನು ಅಂತೇಳಿ. ಬೇರೆ ಯಾರು ಮಾತಾಡಿದ್ರೆ ಅದನ್ನ ದೊಡ್ಡ ಮಾತಾಗ್ತಿರಲಿಲ್ಲ, ಸಣ್ಣ ವಿಷಯ ಆಗಿಬಿಡ್ತು. ಯಾಕಂದರೆ ಇವತ್ತು BJP ಎಲ್ಲರೂ ಅದು ಆ ವಾದ ಮಾಡ್ತಾಯಿದ್ದಾರೆ. ಅವ್ರಿಗೆ ಅದು ಗ್ಯಾರಂಟಿ ಕೊಡೋದು ಕಷ್ಟ, ಬಿಡೋದು ಕಷ್ಟ ಆಗಿದೆ. BJPಗೆ ಕೊಡ್ತಾನಂತಂದ್ರೆ ಅದು ಪಾಲಿಸೋದು ಭಾಳ ಕಷ್ಟ ಅದ. ಅವ್ರೇನು ಕೊಡ್ತಾ ಇದ್ದಾರೆ, ಅದ್ರಲ್ಲಿ ಏನಾದರೂ ಒಂದು ಸಣ್ಣ ಹುಡುಕಬೇಕು ಅನ್ನೋದು BJP. ಈಗ BJP ಮಾತುಗಳು ಯಾರು ಕಿವಿಯಲ್ಲಿ ಹಾಕೊಡೋದಿಲ್ಲ. ಸ್ವತಃ ಇವತ್ತು ಕಾಂಗ್ರೆಸ್ನ, ಅದರಲ್ಲೂ ಸಿದ್ದರಾಮಯ್ಯರ ಅರ್ಥನೀತಿ ಸಜೆಷನ್ ಮಾಡೋಂಥವ್ರು ಈ ಮಾತಾಡಿದ ತಕ್ಷಣ ರೋಡ್ ಬೇಕು, ಗ್ಯಾರಂಟಿ ಬೇಕು ಅಂತ ಕೇಳಿದ ತಕ್ಷಣ ಸಹಜವಾಗಿ ಸಂಶಯ ಕೊಡ್ತದೆ, ಫಂಡ್ ಇಲ್ಲಪ್ಪ ಇಲ್ಲ ಅಂತೇಳಿ ಅದನ್ನು ರೈಸ್ ಮಾಡಿದಾರೆ ನಮ್ಮ ರಮೇಶ್ ಜಿಗಜಿಣಗಿ ಅವರು. ಇವರು ವಿಜಯಪುರದ MP. ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಇವತ್ತು ಇವ್ರ ಕಡೆಯಿಂದ ಹೇಳಿಸ್ತಾ ಇದ್ದಾರೆ ಅಂತ. ಯಾರ ಕಡೆದ್ರಿ? ಬಸವರಾಜ ರಾಯರೆಡ್ಡಿ ಅವರಿಂದ. ಮತ್ತು ಬಸವರಾಜ ರಾಯರೆಡ್ಡಿ ಅವರು ಈಗ ಹಲವು ಚರ್ಚೆ ಮಾಡಿದ್ದಾರೆ. ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಅಷ್ಟೇ ಅಲ್ಲ,